ನಮಸ್ಕಾರ. ಸ್ವಾಮೀಜಿಗೆ ಧನ್ಯವಾದಗಳು. It's a big honor to be here and thank you also to the committee. ತುಂಬ ಚೆನ್ನಾಗೆಲ್ಲ ಆರ್ಗನೈಸ್ ಮಾಡಿದ್ದೀರಾ, so thank you so much for having me. ನಾನು ರೋಯಿಂಗ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ನಾನು ಇಂಗ್ಲೆಂಡಲ್ಲಿ ಬೆಳೆದಿರೋದು, ಸೊ ಅದರಿಂದ ಕನ್ನಡ ಸುಮಾರಾಗಿ ಬರುತ್ತೆ, ಆದರೆ ರೋಯಿಂಗ್ ಬಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಮಾತಾಡೋದು. ಸೊ ಇಂಗ್ಲೀಷ್ ಕನ್ನಡ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಪ್ರೆಸೆಂಟೇಷನ್ ರೆಡಿ ಆಯಿತು. ಸೊ ಎಲ್ಲರೂ ಹೇಳಿದ್ದಾರೆ, ಐ ಟುಕ್ 52 days, 52 ದಿನಲ್ಲಿ ಒಬ್ಬಳೇ ಎಲ್ಲ ತೊಗೊಂಡು ರೋ ಮಾಡಿದ್ದೆ. 52 ದಿನಲ್ಲಿ ಯಾರೂ ಸಿಕ್ಕಲಿಲ್ಲ, ಒಬ್ಬಳೇ ಫುಲ್ ನಾನೇ ವಿತ್ ಮೈ ಓನ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಇದ್ದೆ. ದಿಸ್ ಟುಕ್ 3000 miles rowing. 3000 miles ಅಂದರೆ ಬೆಂಗಳೂರಿಂದ ಕಾಶ್ಮೀರ ಹೋಗಿ ವಾಪಸ್ ಬಂದರೆ ಅದು 3000 miles. ಸೊ ಇದು ತುಂಬ ದೂರ. ಸೊ ಇದು ಪ್ರತಿ ವರ್ಷ ರೇಸ್ ಆರ್ಗನೈಸ್ ಮಾಡಿರ್ತಾರೆ. ಸೊ ಸ್ಟಾರ್ಟಿಂದ ಎಂಡ್ಗೆ 3000 miles ರೇಸ್ ಎಲ್ಲ ಆರ್ಗನೈಸ್ ಮಾಡಿ ಸ್ಯಾಟಲೈಟ್ ಫೋನ್ ಕೊಟ್ಟು ಸೇಫ್ಟಿ ಆಫೀಸರ್ ಜೊತೆ ಮಾತಾಡೋದು ಇತ್ತು. ದೆನ್ ವಿ ಗೋ ಬೈ ಅವರ್ ಸೆಲ್ವ್ಸ್. ನೀರು ಮಧ್ಯದಲ್ಲಿ ಏನೂ ಇಲ್ಲ. ಸೊ ಸನ್ ಸೆಬಾಸ್ಟಿಯನ್ ಲಾಗಮೇರಿಂದ ಸ್ಟಾರ್ಟ್ ಆಗೋದು, ಆಂಟಿಗಲ್ ಎಂಡ್ ಆಗೋದು. ಅದ್ರ ಮಧ್ಯ ಏನೂ ಐಲ್ಯಾಂಡ್ ಇಲ್ಲ, ಜನ ಇಲ್ಲ, ಬೇರೆ ಬೇರೆ ಬೋಟ್ ಇತ್ತು, ಆದರೆ ತುಂಬ ದೂರದಿಂದ ಕಾಣಿಸ್ತಾ ಇತ್ತು. ಸೊ 52 days ಐ ಸೋ ಆಬ್ಸಲ್ಯೂಟ್ಲಿ ನೋ ಒನ್. ನಂದು ಬೋಟು 7 ಮೀಟರ್ ಬೋಟ್ ಇತ್ತು. ಅದ್ರ ಒಳಗಡೆ ನ್ಯಾವಿಗೇಷನ್ ಸಿಸ್ಟಮ್ ಇತ್ತು, ರೇಡಿಯೋ ಇತ್ತು, ಐ ಹ್ಯಾಡ್ ಸ್ಯಾಟಲೈಟ್ ಫೋನ್ಸ್. ಸೊ ಏನಾದ್ರು ಕಷ್ಟ ಆದರೆ ಫೋನ್ ಮಾಡ್ಬೋದಾಗಿತ್ತು. ಆದರೆ ಏನಾದ್ರು ಕಿತ್ತಿದ್ರೆ, ಇಫ್ ಸಮಥಿಂಗ್ ಬ್ರೋಕ್, ಐ ಓನ್ಲಿ ಹ್ಯಾಡ್ ಟು ಫಿಕ್ಸ್ ಎವ್ರಿಥಿಂಗ್ ಬೈ ಮೈ ಸೆಲ್ಫ್. ಸೊ ಏನು ತೊಗೊಂಡು ಹೋಗಿದ್ದೆ ಅದನ್ನೇ ಯೂಸ್ ಮಾಡಬೇಕು. ಸೊ ಐ ಹ್ಯಾಡ್ ನೋ engineering training, no DIY fixing training. So I had to figure out how to do this by myself. So one of the lessons that I learnt is if I'm at home, manelidre yenaru ಹೆಚ್ಚು ಕಮ್ಮಿ ಆದರೆ I will call appa, I will call amma, ಅವ್ರು ಬಂದು ಫಿಕ್ಸ್ ಮಾಡ್ತಾರೆ. ಸಮುದ್ರ ಮಧ್ಯ ಯಾರೂ ಇಲ್ಲ. We have to figure it out ourselves. So we have to think and decide, how can I fix this with what I have? So every day we don't challenge ourselves. We think, okay, I can't do this, I can't fix this, I will call somebody else to come help me. But when you have no choice, we realize we are capable of doing this, but when we are on land, we think, I can't do it, so I will ask for help. So being on the ocean, you realize that you're capable of more than we think. We can do much more than we think. If we don't give ourselves the option and we have to do something, we will do it. So that was a very big lesson in doing this. So madhya road ekittu. Adre hinde ondu good tara ittu, a cabin. Adralli navigation systems ittu, radio ittu, boat ಮೇಲ್ಗಡೆ solar panels ಇತ್ತು, ಅದರಿಂದ ಎಲೆಕ್ಟ್ರಿಸಿಟಿ ಬರ್ತಾ ಇತ್ತು. ಸೊ ಐ ಕುಡ್ ಚಾರ್ಜ್ ಮೈ ಫೋನ್, ಐ ಕುಡ್ ಚಾರ್ಜ್ ಮೈ ಸ್ಯಾಟಲೈಟ್ ಫೋನ್. ಬೇಜಾರ ಆದರೆ ಐ ಕುಡ್ ಕಾಲ್ ಅಮ್ಮ and ಅಪ್ಪ ಎನಿ ಟೈಮ್. ಸೊ ವಿ ಹ್ಯಾಡ್ ಅ ಲಾಟ್ ಆಫ್ ಸಿಸ್ಟಮ್ಸ್ ಆನ್ ಬೋರ್ಡ್ ಟು ಹೆಲ್ಪ್ ಅಸ್ row. ಸೊ ರೋ ಮಾಡ್ತಾ ಇಟ್ಸ್ ಒನ್ ಡೈರೆಕ್ಷನ್, ಆದರೆ ಡೈರೆಕ್ಷನ್ ಕಂಟ್ರೋಲ್ ಮಾಡೋಕ್ಕೆ ನ್ಯಾವಿಗೇಷನ್ ಸಿಸ್ಟಮ್ ಬೇಕು. ಸೊ ದ್ಯಾಟ್ ವುಡ್ ಕಂಟ್ರೋಲ್ ದ ಡೈರೆಕ್ಷನ್ ದಟ್ ಐ ವುಡ್ ಟ್ರಾವೆಲ್. But the power is just rowing. Sails illa, motor illa, just rowing. Rightly ಗೊತ್ತಾಗುತ್ತೆ ಎಷ್ಟು ಚಿಕ್ಕದಿತ್ತು ಅಂತ. ಸೊ ಅದು ನನ್ನ ಕಾಲು ಬೋಟ್ ಕೆಳಗಡೆ ಕಾಲು ಇಟ್ಕೊಬೇಕಾಗಿತ್ತು. That's how I would sleep. And I would sleep 5 or 6 hours every night and also continue rowing. So everything I had to take myself. I had to take my own food. ಒಂದು ನೀರು ಬರೋಕ್ಕೆ ಮೆಷಿನ್ ಇತ್ತು, ಅದು ಸಮುದ್ರ ನೀರು ತೊಗೊಂಡು ಉಪ್ಪು ತೆಗಿತಾ ಇತ್ತು. ಸೊ ಇಟ್ಸ್ ಎ ಡಿಸಾಲಿನೇಟರ್. That would make it drinkable water. So that I would use to have water and
the food is dried food, gojjavlaki tara. So everything was packaged, and if I put water in there, it would become food. So next slide. So ಅವರೇನೆ ಕೊಡ್ತಾ ಇದ್ರು. ಸೊ ಊಟ ಡಿಹೈಡ್ರೇಟ್ ಮಾಡಿ ಪ್ಯಾಕೆಟ್ ಒಳಗೆ ಹಾಕ್ತಾ ಇದ್ರು. That is very light, and I could take this, and ಬೋಟ್ ತುಂಬ ಹೆವಿ ಆಗಲ್ಲ, ಸೊ ರೋ ಮಾಡೋಕ್ಕೆ ಸುಲಭ ಆಗುತ್ತೆ. ಅದರ ಮೇಲೆ ಒಂದು ಚಿಕ್ಕ ಸ್ಟೋವ್ ಇದೆ ಅಲ್ವಾ, ಅದಕ್ಕೆ ನೀರು ಹಾಕಿದ್ರೆ ಬಿಸಿ ಮಾಡಿ ಪ್ಯಾಕೆಟ್ ಒಳಗೆ ಹಾಕಿದ್ರೆ ಬಿಸಿ ಊಟ ಆಗ್ತಾಯಿತ್ತು. So that is what I would eat for 52 days, all of this stuff. Snacks ತೊಗೊಂಡಿದ್ದೆ, biscuits, ಕೋಡ್ಬಳೆ, all kinds of things. So ಫ್ರಿಡ್ಜ್ ಇರಲಿಲ್ಲ, to ಫ್ರಿಡ್ಜ್ ಆಚೆ ಏನು ಇಡ್ಬೋದು, ಲಾಸ್ಟ್ ಆಗ್ಬೋದು, ಅದು ತೊಗೊತಾ ಇದ್ದೆ. ನೆಕ್ಸ್ಟ್. ಸೊ ಅದು ನಂದು ಟ್ರಾವೆಲಿಂಗ್ ರೂಟು. ಅದು ಬೋಟ್ ಎಲ್ಲಿ ಹೋಗಿತ್ತು ಅದು ತೋರಿಸ್ತಾ ಇದೆ. ಸೊ ಸಮ್ಟೈಮ್ಸ್ ಅದು ಮೇಲೆ ಹೋಗ್ತಾ ಇತ್ತು, ಕೆಳಗೆ ಬರ್ತಾ ಇತ್ತು, ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇತ್ತು. ಗಾಳಿ ಬರ್ತಾ ಇದ್ದರೆ ಸ್ವಲ್ಪ ಸುಲಭ ಆಗ್ತಾಯಿತ್ತು. ಇಟ್ ವುಡ್ ಪುಷ್ ದ ಬೋಟ್ ಲಾಂಗ್. ಸೊ ರೋ ಮಾಡ್ತಾ ಅದು ಹೆಲ್ಪ್ ಆಗ್ತಾಯಿತ್ತು. ಆದರೆ ಒಂದೊಂದು ಸತಿ ಮುಂದೆಯಿಂದ ಬರ್ತಾಯಿದ್ರೆ, ಸೈಡಿಂದ ಬರ್ತಾಯಿದ್ರೆ ಬೋಟ್ ಸ್ವಲ್ಪ ಈ ಕಡೆ ಆ ಕಡೆ ಡ್ರಿಫ್ಟ್ ಆಗ್ತಾಯಿತ್ತು. ಮಲಗಿದ್ರೆ ಬೋಟ್ ಎಲ್ಲಿ ಹೋಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ 2-3 ಮೈಲಿ ಈ ಕಡೆ ಆ ಕಡೆ ಹೋಗ್ತಾ ಇತ್ತು ಸ್ವಲ್ಪ. ಆದರೆ ಪ್ರತಿದಿನ 50-60 ಮೈಲಿ ರೋ ಮಾಡ್ತಾಯಿದ್ದೆ. ಸೊ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ರೂಟ್ ಅಡ್ಜಸ್ಟ್ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಏನು ಪ್ರೋಗ್ರೆಸ್ ಅಂದರೆ ಇಟ್ಸ್ ನೆವರ್ ಒನ್ ಸ್ಟ್ರೈಟ್ ಲೈನ್. ಪ್ರೋಗ್ರೆಸ್ ಅಂದರೆ ಹಿಂಗೆ ಹೋಗಲ್ಲ. ಇಟ್ಸ್ ಆಲ್ವೇಸ್ ಸ್ವಲ್ಪ ಅಪ್ ಡೌನ್, ಬಟ್ ಯು ವಿಲ್ ಗೆಟ್ ದೇರ್ ಇನ್ ದಿ ಎಂಡ್. ಇಟ್ಸ್ one direction up, but there will always be some difficulties along the way, and that is normal in anything we do. Progress is never linear or one direction. There will always be challenges. We'll always be pushed back sometimes, but in the end, we'll always get there. Next slide. So ನೀರಲ್ಲಿ ಯಾರು ಜನ ಇರಲಿಲ್ಲ, ಲ್ಯಾಂಡ್ ಇರಲಿಲ್ಲ. ಆದರೆ ತುಂಬ ಪ್ರಾಣಿ ನೋಡಿದೆ. ಐ ಸೋ ಫ್ಲೈಯಿಂಗ್ ಫಿಶಲ್ಲಿ ಒಂದು ನೀರಿಂದ ಇಟ್ ವಾಸ್ ಆಲ್ಮೋಸ್ಟ್ ಫ್ಲೈಯಿಂಗ್, ಗ್ಲೈಡ್ ಆಗ್ತಾಯಿತ್ತು. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. 50 ದಿನಕ್ಕೆ ಒಂದು ಪಕ್ಷಿ ಪ್ರತಿ ಸಂಜೆ ಬೋಟ್ ಪಕ್ಕ ಬರ್ತಾಯಿತ್ತು. ತುಂಬ ಬಿಡಿಗಾಳಿ ಇತ್ತು, ಜೋರಾಗಿ ಅಲೆ ಬರ್ತಾಯಿತ್ತು. ಆದರೆ ಪ್ರತಿದಿನ ಒಂದು ಚಿಕ್ಕದು ಪಕ್ಷಿ ನೋಡ್ತಾ ಇದ್ದೆ. ಆ್ಯಂಡ್ ಐ ವುಡ್ ಥಿಂಕ್ ಸ್ವಲ್ಪ ಬೇಜಾರಾಗ್ತಾ ಇದ್ದರೆ, ಐ ಆಮ್ ಫೀಲಿಂಗ್ ಡೌನ್. ಪಕ್ಷಿ ನೋಡಿದ್ರೆ I would think, if this bird can survive in this wind and this ocean, ಒಂದು ಸತಿನೂ ಬೋಟ್ ಮೇಲೆ ಲ್ಯಾಂಡ್ ಆಗಲಿಲ್ಲ. So it would be constantly flying. Somehow it would survive. So I would think, if this bird can live in this environment, then I can stay on this boat with all of the systems and all of my food and water and be okay. So it would give me a lot of hope seeing this bird along the way. Next slide. ತುಂಬ ಜನ ಕೇಳ್ತಾರೆ, ರಾತ್ರಿ ಭಯ ಆಗಲಿಲ್ವಾ, ಹೆಂಗೆ ರೋ ಮಾಡ್ತಾ ಇದ್ದೆ ರಾತ್ರಿ ಅವಾಗ. ಸೊ ಕಷ್ಟ ಆಗ್ತಾಯಿತ್ತು. ಫಸ್ಟ್ ವೀಕ್ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು. ಆದರೆ ಸಮುದ್ರ ಮಧ್ಯೆ ಅಲ್ಲಿ ಏನೂ ಲೈಟ್ ಪೊಲ್ಯೂಷನ್ ಇರಲ್ಲ. ದರ್ ಇಸ್ ನೋ ಲೈಟ್. ಸೊ ನಕ್ಷತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಿಲ್ಕಿ ವೈನು ಕಾಣಿಸ್ತಾ ಇತ್ತು. ಇದು ಫೋಟೋ, ಇದು ಸ್ಟಾಕ್ ಇಮೇಜ್. ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ರೆ ಹಾಗೇ ಕಾಣಿಸ್ತಾ ಇತ್ತು. ಯು ಕುಡ್ ಸಿ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್. ಆ್ಯಂಡ್ ಇದು ಕನ್ನಡ ವರ್ಡ್ ಗೊತ್ತಿಲ್ಲ, ಶೂಟಿಂಗ್ ಸ್ಟಾರ್ಸ್, ಅದನ್ನು ಕಾಣ್ತಾಯಿತ್ತು. ಹುಡುಕೆ ಅದು ತುಂಬಾ ಬರ್ತಾಯಿತ್ತು. ಸೊ ರಾತ್ರಿ ರೋ ಮಾಡ್ತಾಯಿದ್ರೆ ಅದು ನೋಡಿಕೊಂಡು ರೋ ಮಾಡ್ತಾಯಿದ್ದೆ. ಸೊ ಅದು ಒಂದು ಕಡೆಯಿಂದ ಫುಲ್ ಆ ಕಡೆ ಫುಲ್ ಹರೈಸನ್ ಸ್ಟಾರ್ಸ್ ಕಾಣ್ತಾಯಿತ್ತು. ಸೊ ಇಟ್ ಗೇವ್ ಮೀ ಸಮ್ ಕಂಫರ್ಟ್ doing this, and slowly, day after day, I became less afraid to row in the dark. Next slide. Idu conditions ತೋರಿಸ್ತಾ ಇತ್ತು. This was a video. ಒಂದೊಂದು ಸತಿ ತುಂಬ ಫ್ಲಾಟ್ ಆಗಿತ್ತು, ಏನೂ ಅಲೆ ಬರ್ತಾ ಇರಲಿಲ್ಲ. ಆವಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಬಿಕಾಸ್ ಸ್ವಲ್ಪ ಗಾಳಿ ಅಲೆ ಇದ್ದರೆ ಇಟ್ಸ್ ಪುಷ್ ಆಗುತ್ತೆ. ಏನೂ ಇಲ್ಲದೇ ಇದ್ದರೆ ನಾನು ತುಂಬ ಗಟ್ಟಿ ಗ್ರೋ ಮಾಡಬೇಕಾಗಿತ್ತು. ಸೊ ಅದು ಹೆದರಿಕೆ ಆಗ್ತಾ ಇರಲಿಲ್ಲ, ಬಟ್ ಇಟ್ ವಾಸ್ ಸ್ಟಿಲ್ ವೆರಿ ಡಿಫಿಕಲ್ಟ್ ಟು ರೋ. ಒಂದೊಂದು ಸತಿ 2 ಮೀಟರ್
ಅಲೆ ಬರ್ತಾ ಇತ್ತು, ಒಂದೊಂದು ಸತಿ ಇಷ್ಟು ಆಡಿಟೋರಿಯಂ ದೊಡ್ಡದು ವೇವ್ ಬರ್ತಾಯಿತ್ತು. ತುಂಬ ಫಾಸ್ಟಾಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ಜೆಂಟಲಾಗಿ ರೋಲಿಂಗ್ ವೇವ್ಸ್ ಅಂತಾರೆ. ಸೊ ಇಟ್ ವಾಸ್ ವೆರಿ ಜೆಂಟಲ್ ವೇವ್ಸ್. ಸೊ ಅದು the boat would ride the waves. So many different conditions. But ಒಂದೊಂದು ಸತಿ storms ಬರ್ತಾಯಿತ್ತು, ಬಿರುಗಾಳಿ. So it was a mix of conditions, and training ಮಾಡ್ತಾ ಸ್ವಲ್ಪ just ಹೆಂಗೆ ಮಾಡೋದು train ಮಾಡಬೇಕಿತ್ತು. So we have to learn how do we control the boat when it's flat, how do we control the boat when it's stormy. Next slide. So this is of a different team. ಪ್ರತಿ 10 ದಿನ ನೀರು ಒಳಗೆ ಇಳಿದ್ಬಿಟ್ಟು ಬಾರ್ನಕಲ್ಸ್ ಕಪ್ಪೆ ಚಿಪ್ ಥರ ಬರ್ತಾಯಿತ್ತು ಬೋಟ್ ಕೆಳಗಡೆ. ಅದು ತೆಗಿಬೇಕು, ಆದರೆ ಸ್ವಲ್ಪ ರೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬೋಟ್ ಕೆಳಗಡೆ ಸ್ಮೂದಾಗಿದ್ದರೆ ಸುಲಭ ಆಗ್ತಾಯಿತ್ತು ರೋ ಮಾಡೋಕ್ಕೆ. ತುಂಬ ಕಪ್ಪೆ ಚಿಪ್ ಅಂದರೆ ಜಾಸ್ತಿ ಫ್ರಿಕ್ಷನ್ ಆಗುತ್ತೆ, ರೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಎವ್ರಿ 7 to 10 days ನೀರು ಒಳಗೆ ಹೋಗಿ ಒಂದು ಹಾರ್ನೆಸ್ ಹಾಕ್ಕೊಂಡು, ಅದು ಕಪ್ಪಿದೆ ಅಲ್ವಾ, ದಟ್ಸ್ ಅ ಹಾರ್ನೆಸ್, ಬೋಟ್ ಮೇಲೆ ಕಟ್ಕೊಂಡು ನೀರೊಳಗೆ ಹಿಡಿಯೋದು ತೆಗಿಯೋದು. ಸೊ ನನಗೆ ಸ್ವಲ್ಪ ನೀರು ಕಂಡ್ರೆ ಹೆದರಿಕೆ. ಬೋಟ್ ಮೇಲೆ ಇದ್ದರೆ ಏನಾಗ್ತಾ ಇರಲಿಲ್ಲ, ಇಟ್ಸ್ ಓಕೆ. ಬಟ್ ಪ್ರತಿ ವಾರ ಪ್ರತಿ 10 ದಿನ ನೀರೊಳಗೆ ಇಳಿಬೇಕಾದ್ರೆ ಸ್ವಲ್ಪ ಮನಸ್ಸಲ್ಲಿ ಧೈರ್ಯ ತಗೊಂಡು ಮಾಡಬೇಕಾಗಿತ್ತು. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ನೆಕ್ಸ್ಟ್. ಸೊ ಅದು ರೋಯಿಂಗ್ ಮಾಡ್ತಾ ಒಂದು ಹುಟ್ಟು ಸೊ ನಾನು ಹೇಳಿದ್ದೆ, ನಾನು ಎಂಜಿನಿಯರ್ ಬ್ಯಾಕ್ಗ್ರೌಂಡ್ ಇಲ್ಲ, ಏನು DIY ಬ್ಯಾಕ್ಗ್ರೌಂಡ್ ಇಲ್ಲ. ಆದರೆ ತುಂಬ ಜೋರಾಗಿ ವೇವ್ಸ್ ಬರ್ತಾಯಿದ್ರೆ ಒಂದೊಂದು ಸತಿ ಹುಟ್ಟು ಮುರಿದೋಗುತ್ತೆ. ಇದು ತುಂಬ ಸ್ಟ್ರಾಂಗ್ ಆಗಿದೆ. ಇಟ್ಸ್ ಮೇಡ್ ಆಫ್ ಕಾರ್ಬನ್ ಫೈಬರ್ ಆ್ಯಂಡ್ ಕೆವ್ಲಾರ್. ಕೆವ್ಲಾರ್ ಅಂದರೆ ಬುಲೆಟ್ ಪ್ರೂಫ್ ವೆಸ್ಟ್ಸ್ ಅದರಿಂದ ಮಾಡೋದು. ಸೊ ಇಟ್ಸ್ ವೆರಿ ಸ್ಟ್ರಾಂಗ್, ಬಟ್ ದ ಓಷನ್ ಈಸ್ ಆಲ್ವೇಸ್ ಸ್ಟ್ರಾಂಗರ್. ಸೊ ಅದು ತುಂಬ ಸುಲಭವಾಗಿ ಬಿಡ್ತೋಯ್ತು. ಸೊ ಐ ಹ್ಯಾಡ್ ಟು ಫಿಗರ್ ಔಟ್ ಏನು ಬೋಟಲ್ಲಿದೆ, ಏನು ಯೂಸ್ ಮಾಡ್ಬೋದು ಫಿಕ್ಸ್ ಮಾಡೋಕ್ಕೆ. ಐ ಹ್ಯಾಡ್ ಟು ಥಿಂಕ್ ಔಟ್ಸೈಡ್ ದ ಬಾಕ್ಸ್. ಯಾರೂ ಬರೋಕ್ಕಾಗಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಜನ ಇಲ್ಲ. ಫೋನ್ ಮಾಡ್ಬೋದು, ಹೆಲ್ಪ್ ಬೇಕಾದರೆ ಸೇಫ್ಟಿ ಆಫೀಸರ್ಗೆ ಫೋನ್ ಮಾಡ್ಬೋದು, ಆದರೆ ಅವ್ರು ಬರೋಕ್ಕಾಗಲ್ಲ. ಸೊ ನಾವೇ ತಿಳ್ಕೊಂಡು ಹೆಂಗೆ ಫಿಕ್ಸ್ ಮಾಡ್ಬೋದು, ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಫಿಕ್ಸ್ ಮಾಡಿದೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಒಂದು ಜಿಪ್ ಟೈ ತೊಗೊಂಡು ಡಕ್ ಟೈಪ್ ತೊಗೊಂಡು ಫಿಕ್ಸ್ ಮಾಡಿದೆ. ಆ್ಯಂಡ್ ಐ ವಾಸ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ದಿಸ್ ವಾಸ್ ಒನ್ ಆಫ್ ದ ಪ್ರೌಡೆಸ್ಟ್ ಮೂಮೆಂಟ್ಸ್. ಬಿಕಾಸ್ ನಾನು ಅಂದ್ಕೊಂಡೆ ಇದು ಮುರಿದೋಗಿದೆ, ಏನು ರೋ ಮಾಡೋಕ್ಕಾಗಲ್ಲ, ಐ ಹ್ಯಾವ್ ಟು ಬಿ ರೆಸ್ಕ್ಯೂಡ್, ಸ್ಟಾಪ್ ಮಾಡಬೇಕಾಗತ್ತೆ. But in the end, I was able to fix it, and it was a very good lesson in if we have to do something and we have no choice, we have to save ourselves. We are more capable than we think we are. But normally when we are on land, we don't trust ourselves. We don't think we can do it, so we automatically ask for help. We call someone to do it. But in reality, all of us are more capable than we know. So that was a big lesson for me. Next slide. So the left ಅಲ್ಲಿ ಒಂದು ಅದು ಹೆಸರು ರಡರ್ ಅಂತ. ಅದು ಬೋಟ್ ಡೈರೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಸೊ ಪವರ್ ಬರೋದು ಬರೀ ರೋಯಿಂಗಿಂದ, ಬಟ್ ಡೈರೆಕ್ಷನ್ ಇಸ್ ಕಂಟ್ರೋಲ್ಡ್ ಬೈ ದ ರಡರ್. ಅದು ತುಂಬ ದೊಡ್ಡ ಅಳೆಯಲ್ಲಿ ಇಟ್ ಬ್ರೋಕ್ ಆಫ್. ರೈಟಲ್ಲಿ ಅದು ಕಮ್ಮಿ, that's all that was left. ಸೊ ಅದು ರಡರ್ ನೀರಲ್ಲಿ ಯಾವಾಗಲೂ ಬಿದ್ದೋಯ್ತು. I didn't know when. So again, adu neer keಳಗೆ ಇಳಿದು I had to fix this with screws and spanners, and that was also very difficult. Adu kappe chip scrape ಮಾಡ್ತಾ, you only go in when it is calm. So ತುಂಬಾ ಫ್ಲಾಟ್ ಆಗಿದ್ರೆ ಆವಾಗ ನೀರ್ ಒಳಗೆ ಇಳಿದು ಕಪ್ಪೆ ಚಿಪ್ ಸ್ಕ್ರೇಪ್ ಮಾಡ್ತಾ ಇದ್ದೆ. ಆದರೆ ರಡರ್ ಇಲ್ಲದೆ ಇದ್ದರೆ ಇಮಿಡಿಯೇಟಾಗಿ ಫಿಕ್ಸ್ ಮಾಡಬೇಕು. ಯು ಹ್ಯಾವ್ ನೋ ಚಾಯ್ಸ್. ಸೊ ತುಂಬ ಗಾಳಿ ಬರ್ತಾಯಿತ್ತು, ವೇವ್ಸ್ ಬರ್ತಾಯಿತ್ತು, ಆ್ಯಂಡ್ ಐ ಸ್ಟಿಲ್ ಹ್ಯಾಡ್ ಟು ಗೋ ಆ್ಯಂಡ್ ಫಿಕ್ಸ್ ದ ರಡರ್. ಸೊ ಅದನ್ನು ತುಂಬ ಕಷ್ಟ ಆಗಿತ್ತು. ಲೆಫ್ಟಲ್ಲಿ ಅದು ಏನಿರ್ಬೋದು,
Any guesses? So this is a swordfish bill. Swordfish ಅಂದರೆ ಒಂದು ದೊಡ್ಡ ಮೀನು ಇರುತ್ತೆ, ಅದು ಮೂಗು ತುಂಬ ಶಾರ್ಪ್ ಆಗಿರುತ್ತೆ. ಬೋಟ್ ಕೆಳಗಡೆ ಚಿಕ್ಕ ಮೀನಿಗೆ ನೆರಳಿರುತ್ತೆ. ಸೊ there's lots of fish under the boat. The swordfish ಅದು ಹಂಟ್ ಮಾಡುತ್ತೆ. ಅಂದರೆ ಒಂದೊಂದು ಸತಿ ಬೋಟ್ ಒಳಗಡೆ ಬರುತ್ತೆ. So this did not happen to me. This was a different boat. ಹಾಗಾದರೆ ತುಂಬ ನೀರು ಜೋರಾಗಿ ಒಳಗೆ ಬೋಟ್ ಮೇಲೆ ಬರುತ್ತೆ. ಸೊ ಫಿಕ್ಸ್ ಇಮಿಡಿಯೇಟಾಗಿ ಮಾಡಬೇಕು, ಆದರೆ ಬೋಟ್ ಮುಳುಗೋಗುತ್ತೆ. ಸೊ ದೇ ಫಿಕ್ಸ್ ದಿಸ್ ವಿತ್ ಎ ಬಾಟಲ್. ಸೊ ರೈಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇಟ್ಸ್ ಬಾಟಲ್ ದಟ್ ದ ಟೀಮ್ ಯೂಸ್ಡ್ ಟು ಫಿಕ್ಸ್ ದ ಹೋಲ್. ಸೊ ಇದು ಮಾಡೋಕ್ಕೆ ತುಂಬ ಕ್ರಿಯೇಟಿವಿಟಿ ಇರಬೇಕು. ಯು ಹ್ಯಾವ್ ಟು ಥಿಂಕ್ ಆನ್ ದ ಸ್ಪಾಟ್ ಆ್ಯಂಡ್ ಫಿಗರ್ ಔಟ್ ಬೋಟ್ ಮೇಲೆ ಏನಿದೆ, ಏನು ಯೂಸ್ ಮಾಡ್ಬೋದು. ವಿ ಹ್ಯಾವ್ ಟು ಫಿಕ್ಸ್ ದಟ್ ವೇ, ಅದರ್ವೈಸ್ the boat will sink. So that is also a big problem. Next slide. So tumba jana keltare, why did you do this? Yak marbekagittu. What are you trying to prove? So one of the reasons our uncle helidru, to show that women can do as well as men can do. So solo ಮಾಡಿರೋದು 6 ಜನ ನನ್ನ ವರ್ಷದಲ್ಲಿ ಮಾಡಿದ್ರು, 5 men and me. In the row, it's a race tara. It's as long as you complete, it's fine, but you can also race. Solo category ali, I came second. So there's one man and then me. Thank you. ನಾನು ತುಂಬ ಗಂಡಸರ ಥರ ದೊಡ್ಡದಾಗಿಲ್ಲ, ತುಂಬ ಮಸಲ್ಸ್ ಇಲ್ಲ. So why did I come second? And why did I come before 4 other men? It's because mental strength is more important than physical strength, even in sports. So it's not about, in sports you have to be physically strong, you have to be physically big. Even in sports, women can compete, and as long as your mental strength is there, your physical strength is secondary. So with anything in life, it's a lesson that bansal shakti idre adu ellaradinda mukhya. It's more important than everything else. And also resilience. Nage madak munche gottirlilla idu madboda yenagutte, train ಮಾಡ್ತಾ ತುಂಬ ದೂರ ಹೋಗಲ್ಲ, UK ಪಕ್ಕನಲ್ಲೇ train ಮಾಡ್ತಾ ಇದ್ದೆ. So sometimes ಅದು ಮಾಡೋಕ್ಕಾಗ್ಬೋದಾ ಅನ್ಕೊಂಡ್ರೆ we don't even try ಮಾಡೋದೇ ಇಲ್ಲ. So by doing this, ನಂಗೆ ಗೊತ್ತಿರಲಿಲ್ಲ ಅದು ಮಾಡ್ಬೋದಾ ಮಾಡೋಕ್ಕಾಗಲ್ವಾ, I didn't know. So only by doing things we are not sure about, we can do things we don't even imagine. So that was a big message for me to do this. Last slide. So this is my before and after photo. So first photo started tagdiradu, and the last one is at the finish line in Antigua. So you can see many physical changes, but the most profound change is the self-confidence by doing this. So you can see maybe in the first photo I look a little bit scared, a little bit afraid, and in the second photo I'm smiling, even after this 52-day journey. And the reason is because, again, it's the confidence, and no one has to row across an ocean to figure this out. You don't have to row or do anything very adventurous to gain confidence. It's the mindset, and it's the thought that if I'm capable of doing this, or if Ananya is capable of doing this, I'm not a rower, I'm not a man, I'm not from a sports background. If I can do this, then it should give people confidence that they can do anything that they want to achieve, whatever it is. Even if they don't have a background in it, they are unsure about it, they don't know if they can do it themselves, especially for young girls and young children. We don't have a lot of confidence that
unless someone has done this or unless I am definitely sure I can achieve this, I will not do it. So I hope by me doing this, the message is that if I can do this, you're capable of achieving more than you think. And if you are afraid of something, that is all the more reason to do something or to do whatever it is that you want to achieve. Okay, thank you. ಇಂತಹ ಸಾಹಸಮಯ ಅನುಭವವನ್ನು ಹಂಚಿಕೊಂಡ ಅನನ್ಯ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಹಾಗೂ ಸಭಿಕರಲ್ಲಿ ವಿನಂತಿ, ನಿಮಗೇನಾದರೂ ಕ್ವೆಶ್ಚನ್ಸ್ ಇದ್ದರೆ ದಯವಿಟ್ಟು ಅವ್ರು ಕೇಳ್ಬೋದು. First of all, I can congratulate you for this great adventure. ಕನ್ನಡದಲ್ಲಿ ಹೇಳ್ತೀವಮ್ಮ, ಐ ಥಿಂಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಮೊದಲನೆಯವರು ನೀನು ಏಕಾಂಗಿಯಾಗಿ ಈ ಅಡ್ವೆಂಚರ್ ಮಾಡಿದವ್ರ ಪೈಕಿ ನೀನು ಎರಡನೇವಳು. ಮೊದಲನೇವನು he was a male, right? So how long he took to cross the ocean? How many days? For how many days? 43 days? Okay. And I took 52 days. Okay. Go ahead. ನಮಸ್ತೆ ಅಮ್ಮ, ನನ್ನ ಹೆಸರು ಜ್ಯೋತಿ ಅಂತ. ನೀವು ರಾತ್ರಿ ಮಲ್ಕೊಂಡಾಗ ಅದು ಕೆಳಗಡೆ ಹೋದಾಗ ಅದೆಲ್ಲ ಹೆಂಗೆ ಕಟ್ ಹಾಕೋದಕ್ಕೆ ಏನಾದ್ರು ಆಪ್ಷನ್ ಇತ್ತಾ, ಹೇಗೆ? ಸೊ ಎಲ್ಲೂ ಕಟ್ ಹಾಕೋಕ್ಕಾಗಲ್ಲ, ಸುಮ್ಮನೆ ಹಾಗೆ ಡ್ರಿಫ್ಟ್ ಆಗ್ತಾ ಇರುತ್ತೆ. ಮಲಗಿದ್ರೆ ಸ್ವಲ್ಪ 2 ಮೈಲಿ 3 ಮೈಲಿ ಬೇರೆ ಕಡೆ ಡ್ರಿಫ್ಟ್ ಆಗ್ತಾ ಇತ್ತು. ಸೊ ಸಮಟೈಮ್ಸ್ ಇಟ್ ವುಡ್ ಡ್ರಿಫ್ಟ್ ಅಪ್, ಸಮಟೈಮ್ಸ್ ಇಟ್ ವುಡ್ ಡ್ರಿಫ್ಟ್ ಡೌನ್. ಬಟ್ ಪ್ರತಿದಿನ 50-60 ಮೈಲಿ ರೋ ಮಾಡ್ತಾ ಇದ್ದೆ. ಸೊ ಸ್ವಲ್ಪ 2 ಮೈಲಿ ಮೇಲೆ ಹೋದರೆ ನೆಕ್ಸ್ಟ್ ಡೇ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ಸೊ ಐ ಕುಡ್ ಅಡ್ಜಸ್ಟ್ ದ ನೆಕ್ಸ್ಟ್ ಡೇ ಟು ಬಿ ಆನ್ ಟ್ರ್ಯಾಕ್. ಸೊ ಸ್ವಲ್ಪ ಡ್ರಿಫ್ಟ್ ಆಗ್ತಾನೆ ಇತ್ತು. ಸೊ ಇಟ್ ವಾಸ್ ನೆವರ್ ಒನ್ ಸ್ಟ್ರೈಟ್ ಲೈನ್, ಇಟ್ ವಾಸ್ ಆಲ್ವೇಸ್ ಸ್ವಲ್ಪ ಅಪ್ ಡೌನ್ ಆ್ಯಂಡ್ ಸ್ಲೋಲಿ ಯು ರೀಚ್ ದಿ ಎಂಡ್. ಒಂದೊಂದ್ಸತಿ ಕೇಳಿಸ್ತಾ ಇದೆಯಾ? ಒಂದೊಂದ್ಸತಿ ಮುಂದೆಯಿಂದ ಗಾಳಿ ಬರ್ತಾ ಇದ್ದರೆ ಬೋಟ್ ಹಿಂದಕ್ಕೆ ಹೋಗ್ತಾ ಇತ್ತು. ಸೊ ಅವಾಗ ಒಂದು ಬೋಟಲ್ಲಿ ಪ್ಯಾರಾಶೂಟ್ ಥರ ಇದೆ, ಅದು ನೀರೊಳಗೆ ಹಾಕಿದ್ರೆ ಅದು ನೀರು ತುಂಬುತ್ತೆ, ಅದು ಆ್ಯಂಕರ್ ಥರ ಡ್ರ್ಯಾಗ್ ಬರುತ್ತೆ. ಸೊ ಇಟ್ ವಿಲ್ ವೇ ದ ಬೋಟ್ ಡೌನ್, ದ್ಯಾಟ್ ವಿಲ್ ಸ್ಟಾಪ್ ಇಟ್ ಡ್ರಿಫ್ಟಿಂಗ್. ಅದು ಹಾಕಿದ್ರೆ ತುಂಬ ದೂರ ಡ್ರಿಫ್ಟ್ ಆಗಲ್ಲ, ಬಿಕಾಸ್ ದ ನೀರಿಂದು ಭಾರ ಸ್ವಲ್ಪ ಆ್ಯಂಕರ್ ಥರ ಇರುತ್ತೆ. ಸೊ ಇಫ್ ಇಟ್ ವಾಸ್ ವೆರಿ ವಿಂಡಿ ಕಮಿಂಗ್ ಫ್ರಮ್ ದ ಆಪೋಸಿಟ್ ಡೈರೆಕ್ಷನ್, ಅದು ಹಾಕ್ತಾ ಇದ್ದೆ. ಗಾಳಿ ಹಿಂದಿಂದ ಬರ್ತಾ ಇದ್ರೆ ಇಟ್ ವಾಸನ್ ಅ ಪ್ರಾಬ್ಲಮ್, ಅದು ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಸೊ ಓನ್ಲಿ ಇಫ್ ಇಟ್ ವಾಸ್ ಕಮಿಂಗ್ ಫ್ರಮ್ ದ ಫ್ರಂಟ್ ಐ ವುಡ್ ಪುಟ್ ದಿ ಆ್ಯಂಕರ್. ಗಾಳಿ ಹಿಂದೆ ಬರ್ತಾ ಇದ್ರೆ ಇಟ್ ವುಡ್ ಪುಷ್ ಮೀ ಅಲಾಂಗ್. ಸೊ ಅದೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ನೀವು ದೋಣಿ ನಡೆಸುವಾಗ ತಿಮಿಂಗಲಗಳೇನಾದರೂ ದರ್ಶನ ಆಯ್ತಾ ನಮ್ಮ ನಿಮಗೆ? ಹಾಂ, ಫೋಟೋ ತೆಗಿಯೋಕ್ಕಾಗಲಿಲ್ಲ, ತುಂಬ ಬೇಗ ಹೋಗಿ ನೀರು ಕೆಳಗಡೆ ಹೊಟ್ಟೋಯ್ತು. ಬಟ್ ಐ ಸೋ ತಿಮಿಂಗ್ಲ ನೋಡಿದೆ, ಆರ್ಕಾ, ಕಿಲರ್ ರೈಲ್. ಅವಾಗ ಹೆದರಿಕೆ ಆಗಲಿಲ್ವಾ ನಿನ್ನ ಬೋಟನ್ನು ತಿರುಗಿ ಹಾಕಿಬಿಡುತ್ತೆ ಅಂತ? ಇಲ್ಲ, ಅದು ನಾವೇನು ತೊಂದರೆ ಅದು ಕೊಡಲಿದ್ರೆ ಏನೂ ಮಾಡಲ್ಲ. ಇಫ್ ವಿ ಗಿವ್ ಇಟ್ ಪ್ರಾಬ್ಲಮ್ ಅದು ತೊಂದರೆ ಮಾಡುತ್ತೆ. ಇಫ್ ವಿ ಜಸ್ಟ್ ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ಅದು ಏನೂ ಮಾಡಲ್ಲ. ಆ ಬುದ್ಧಿ ಮನುಷ್ಯನಿಗಿಲ್ಲಲ್ಲ ನಮ್ಮ ದೇಶದಲ್ಲಿ. ಆದರೆ ಹೆದರಿಕೆ ಆಗಿತ್ತು ಸ್ವಲ್ಪ. ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಹೆದರಿಕೆ ಆಯಿತು. ಆದರೆ ಗೊತ್ತಾಗುತ್ತೆ, ಅದು ಸುಮ್ಮನೆ ನೋಡ್ತಾ ಇದೆ, ಅದಕ್ಕೂ ಕ್ಯೂರಿಯಾಸಿಟಿ ಇರುತ್ತೆ. ಇದೇನಿದು, ಇದೇನು ಬೋಟು, ಅದು ಮನುಷ್ಯ ಏನು ನೋಡಿಕೊಂಡು ಹೋಗುತ್ತೆ. ನಮಸ್ತೆ. ಇಲ್ಲಿ ಇದು ಸೇಫ್ಟಿ ಪ್ರಿಕಾಷನ್ಸ್ನಲ್ಲಿ, ಆಮೇಲೆ ಟೀಮ್ ಸೇಫ್ಟಿ ಆಫೀಸಸ್ ಎಲ್ಲ ಐತಲ್ಲ, ಎನಿಥಿಂಗ್ ಲಾಸ್ಟ್ ಆಪ್ಷನ್ನಲ್ಲಿ ಏನಾರೋ ಏರ್ ಲಿಫ್ಟಿಂಗು ಆ ಥರದ್ದು ಏನಾರೋ ಇದಿತ್ತ, ಅದ್ರ ಬಗ್ಗೆ ಏನಾರು ಸ್ವಲ್ಪ ಹೇಳಿ. ಸೊ ಏರ್ ಲಿಫ್ಟಿಂಗ್ ಆಗಲ್ಲ, ಬಿಕಾಸ್ ಲ್ಯಾಂಡಿಂದ 200 ಮೈಲ್ಸ್ ಇದ್ದರೆ ಹೆಲಿಕಾಪ್ಟರಲ್ಲಿ ಫ್ಯೂಲ್ ಇರಲ್ಲ. ಯು ಕ್ಯಾನಾಟ್ ಹ್ಯಾವ್ ದ ಇನಫ್ ಪೆಟ್ರೋಲ್ ಟು ಲಾಸ್ಟ್ 200 miles and back. ಸೊ 200 miles ದಾಟಿದ ಮೇಲೆ ದರ್ಸ್ ನೋ ಹೆಲಿಕಾಪ್ಟರ್ ರೆಸ್ಕ್ಯೂ. ಹೋಗೋಕ್ಕೆ ಮುಂಚೆ ಸ್ವಲ್ಪ ಫಸ್ಟ್ ಏಡ್ ಮೆಡಿಕಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ಬೀಯಿಂಗ್ ಕಾಮ್. ಸೊ ತುಂಬ ಮೆಂಟಲ್ ಪ್ರಿಪರೇಷನ್ ಟ್ರೈನಿಂಗ್ ತೊಗೊಂಡೆ. ಸೊ ಇದಾದರೆ ಹೆಂಗೆ ಕಾಮಾಗಿ ಇರ್ಕೊತೀನಿ, ವಾಟ್ ವಿಲ್ ಐ ಡೂ ಟು ಸ್ಟೇ ಕಾಮ್, ಅದೆಲ್ಲ ಟ್ರೈನಿಂಗ್ ತೊಗೊಂಡಿದ್ದೆ. ಸೊ ಹೌ ಟು ಸ್ಟೇ ಮೆಂಟಲಿ ಫೋಕಸ್ಡ್ ಇಫ್ ದರ್ ಇಸ್ ಅನ್ ಎಮರ್ಜೆನ್ಸಿ. ತುಂಬ ಪ್ಯಾನಿಕ್ ಮಾಡಬಾರ್ದು.
So all of that training I took. Last resort, ಏನಾದ್ರು ಎಮರ್ಜೆನ್ಸಿ ಪ್ರಾಬ್ಲಮ್ ಆದರೆ ಮೇಡೇ ರೇಡಿಯೋ ಅಲ್ಲಿ ಬೇರೆ ಬೋಟ್ ಕರಿಬೋದು. But the boat could be 5 hours away, the boat could be 3 days away. So adu solpa that is the danger that you are on your own. And if there's a very big emergency, you just have to wait for the boat to come. ಓಕೆ, ಮತ್ತೊಮ್ಮೆ ಕಂಗ್ರಾಟ್ಸ್. ಮತ್ತು ಇದು ಲಾರ್ಜ್ ವಿಸಿಬಿಲಿಟಿ ಮತ್ತು ಲಾರ್ಜ್ ಸ್ಕೇಲ್ ತಲುಪೋದಕ್ಕೆ ಮತ್ತು ಇನ್ಸ್ಪಿರೇಷನ್ ಆಗೋದಕ್ಕೆ ಯಾರೋ ಡಾಕ್ಯುಮೆಂಟ್ರಿ ರೂಪದಲ್ಲಿ ಯಾರೋ ಪ್ಲಾಟ್ಫಾರ್ಮ್ಗೋ ಅಥವಾ ಫಿಲಮ್ ಥರ ಯಾರೋ ಬರೋ ಚಾನ್ಸ್ಗಳು ಮುಂದಿದೆಯಾ? ಬಿಕಾಸ್ ಇಟ್ ವಿಲ್ ಬಿ ಲಾರ್ಜ್ ಆಡಿಯನ್ಸ್ ಲೈಕ್ ನೆಟ್ಫ್ಲಿಕ್ಸ್ ಆರ್ ನ್ಯಾಟ್ ಜಿಯೋ ಈ ಥರ ಡಾಕ್ಯುಮೆಂಟ್ರಿ ಥರದ್ದಕ್ಕೆ ಐ ಥಿಂಕ್ ಇಟ್ಸ್ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪೇರೆಂಟ್ಸು ಸಮುದಾಯ ಎಲ್ಲ ಯೋಚನೆ ಮಾಡಲಿ ಅಂತ ನಮ್ಮ ಒಂದು ಬಯಕೆ. ಥ್ಯಾಂಕ್ ಯು. ನನ್ನ ಹೆಸರು ವೀಣಾ ಪತ್ರಾವಳಿ ಅಂತ. ಒಂದು ಪ್ರಶ್ನೆನ ಕೇಳೋದಕ್ಕೆ ಇಷ್ಟಪಡ್ತೇನೆ ಅನನ್ಯ. ಯೂಶ್ವಲಿ ವೆನ್ ವಿ ಥಿಂಕ್ ಅಬೌಟ್ ಅಚೀವಿಂಗ್ ಸಮಥಿಂಗ್ ವಿ ಸೆಟ್ ಅ ಬಾರ್ ಫಾರ್ ಅವರ್ ಸೆಲ್ವ್ಸ್, ಬಟ್ ಯು ಸೀಮ್ ಟು ಹ್ಯಾವ್ pushed that bar so high that something that was considered to be so unattainable is attained by you. So what is it that prompted you to achieve this? This is something that I would like to know. ಅಂದರೆ ಇಷ್ಟು ಅಸಾಧಾರಣ ಒಂದು ಗೆಲುವನ್ನು ಪಡೆಯೋದಕ್ಕೆ ಸಾಧಿಸೋದಕ್ಕೆ what exactly is it that motivated you to do this? So ಚಿಕ್ಕವಳಾಗಿದ್ದಾಗ ತುಂಬ ಮೌಂಟೇನಿಯರಿಂಗ್ ಮಾಡ್ತಾ ಇದ್ದೆ, ಹೈಕಿಂಗ್ ಮಾಡ್ತಾ ಇದ್ದೆ. I used to do a lot of outdoor sports. So I had always done that. The ocean was some different environment to learn about. ಆದರೆ ಹೋಗೋಕ್ಕೆ ಮುಂಚೆ ನಂಗೆ ಗೊತ್ತಿರಲಿಲ್ಲ if I can do this or not. I didn't think I can definitely achieve this, it's definitely possible. So when I was doing this, one of the reasons to do this was to say there is bravery in trying. Even if I couldn't do this, at least I had the courage to try something different and do something that other people are too afraid to do. So that in itself is important. So the trying is important, not just the completing the row. And I think as a society we fear failure. We don't want to be seen to fail. We don't want to be seen to not achieve something. And that stops us doing things that we are capable of, but we're too afraid to try. So for me, I didn't think I could definitely do this. It was to say, I'm going to try anyway and see what happens. So that is also important, just try. Madam, namaste. Congratulations, madam. ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ ಇವತ್ತು ನಿಮ್ಮದು ಅಚೀವ್ಮೆಂಟ್ ನೋಡಿ ಮತ್ತು ನಿಮ್ಮ ಸ್ಪೀಚ್ ಜೊತೆಗೆ ನಂದೇನು ಪ್ರಶ್ನೆ ಅಂತಂದರೆ, ಐ ಮೀನ್ ಯೋಗಿಕ್ ಸೈನ್ಸ್ ಇನ್ PhD ಇನ್ ಯೋಗ ಪ್ರತಿನಿತ್ಯ ಸಾಧನೆ ಮಾಡ್ತಾ ಇದ್ವಿ. ಆದರೆ ನಿಮ್ಮ ಸಾಧನೆ ನೋಡಿ ನನಗೆ ಭಯ ಅನಿಸ್ತಾ ಇದೆ. ಅಂದರೆ ಇವರು ಯಾವ ರೀತಿಯಾಗಿ ಮೋಟಿವೇಶನ್ ತೊಗೊಂಡ್ರು, ಜೊತೆಗೆ ಆ ಧೈರ್ಯವನ್ನು ಹೆಂಗೆ ಇದು ಮಾಡ್ಕೊಂಡ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಥರ ಎಲ್ಲ ಸಮುದ್ರದ ಜೊತೆ ಅಲೆಗಳು ಬರ್ತಿರ್ತವೆ, ಆಮೇಲೆ ಎಲ್ಲ ತಿಮಿಂಗಲಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳು ಇರ್ತವೆ. ಆ ಥರ ಬಂದಾಗ ಮನಸ್ಸನ್ನು ಯಾವ ರೀತಿಯಾಗಿ ನೀವು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾ ಇದ್ರಿ? ಅದು ಹೆಂಗೆ ಮನಸ್ಸು ಶಕ್ತಿ? ಹೌ ಟು ಬಿಲ್ಡ್ ಯುವರ್ ಮೆಂಟಲ್ ಸ್ಟ್ರಾಂಗ್? ಅಂಕಲ್ ಮುಂಚೆ ಹೇಳಿದ್ರು ಇಟ್ ವಾಸ್ ಅಬೌಟ್ ಕಾಂಕರಿಂಗ್ ದ ಸೀ ಅಂತ. ಆ್ಯಂಡ್ ಆ್ಯಕ್ಚುಲಿ ಅದು ಸಮುದ್ರ ಕಾಂಕರ್ ಮಾಡೋಕ್ಕಾಗಲ್ಲ, ಇಟ್ಸ್ ನಾಟ್ ಪಾಸಿಬಲ್. ಮನುಷ್ಯ ಎನ್ವೈರನ್ಮೆಂಟು ಭೂಮಿ ಕಾಂಕರ್ ಮಾಡೋಕ್ಕೆ ಸಾಧ್ಯ ಅಲ್ಲ. So you have to understand that I have to become one with the sea. I have to accept the challenges. I have to accept the good days and the bad days. Many days I was afraid. Many days I was struggling and thought, why am I doing this? So we can't fight that. We have to accept that that is part of the journey, and that in itself gives us mental strength. So it's a lot of it is arthaita initially, yeah. So it's about accepting the challenge, not struggling against it, or overcoming it. So to accept that we will be afraid, we will struggle, it will be difficult, and still push through.
Namaste, ma'am. First, ma'am, my question is, did you observe any health issues during this your journey, ma'am? ಹೌದು, 20 ದಿನ ಆದಮೇಲೆ ಕೈ ತುಂಬ ನೋವ್ತಾ ಇತ್ತು, ಮಸಲ್ಸ್ ತುಂಬ ನೋವ್ತಾ ಇತ್ತು. ಇಟ್ಸ್ ನಾಟ್ ಪಾಸಿಬಲ್ ಟು ರೋ ಕಾನ್ಸ್ಟೆಂಟ್ಲಿ ವೆರಿ ಹಾರ್ಡ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಬಾಡಿ. ಯಾವಾಗ ರೆಸ್ಟ್ ಮಾಡಬೇಕು, ಯಾವಾಗ ಸ್ವಲ್ಪ ಪುಷ್ ಮಾಡಬೇಕು. Sometimes we have to push ourselves, sometimes we have to accept, okay, I need to rest. So adu manage ಮಾಡಬೇಕಾಗಿತ್ತು. Thankfully I didn't have too many problems. ಆದರೆ ಬೋಟಲ್ಲಿ ಆಂಟಿಬಯೋಟಿಕ್ಸ್ ತೊಗೊಂಡು ಹೋಗಿದ್ದೆ, ಮಾತ್ರೆ ತೊಗೊಂಡು ಹೋಗಿದ್ದೆ. ಅವರು ಟ್ರೈನಿಂಗ್ ಕೊಡ್ತಾರೆ, ಮೆಡಿಕಲ್ ಟ್ರೈನಿಂಗ್, ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಆದರೆ. ಸೊ ದಟ್ ವಿ ಹ್ಯಾವ್ ಟು ಮ್ಯಾನೇಜ್. ಬಟ್ ಅದನ್ನು ಏನು ತುಂಬ ಪ್ರಾಬ್ಲಮ್ಸ್ ಆಗಲಿಲ್ಲ. ಅಕಾರ್ಡಿಂಗ್ ಟು ಆಯುರ್ವೇದ, ಅಶ್ವಯುಜ ಮಾಸಾದ್ವಿನ ಸಮುದ್ರ ಜಲವನ್ನು ನಾವು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಬಟ್ ಯು ಆರ್ ಆಲ್ ದ 53 days ಯು ಆರ್ ಡ್ರಿಂಕಿಂಗ್ ದಟ್ ವಾಟರ್ ಓನ್ಲಿ. ಇಲ್ಲ, ಅದು ಒಂದು ಮೆಷಿನ್ ಇತ್ತು, ಅದು ಸಮುದ್ರ ನೀರು ಡಿಸ್ಟಿಲ್ ಮಾಡುತ್ತೆ, ಅದು ಉಪ್ಪು ತೆಗೆಯುತ್ತೆ, ಸಿ ನೀರು ಮಾಡುತ್ತೆ ಅದು. ಸೊ ಇಟ್ಸ್ ಡೆಫಿನೆಟ್ಲಿ ವಿ ಕ್ಯಾನಾಟ್ ಡ್ರಿಂಕ್ ಸಿ ವಾಟರ್, ಬಟ್ ದ ಮೆಷಿನ್ ವಿಲ್ ಮೇಕ್ ಇಟ್ ಇನ್ ಟು ಡ್ರಿಂಕಿಂಗ್ ವಾಟರ್. ಸೊ ಡೆಫಿನೆಟ್ಲಿ ವಿ ವಿಲ್ ನಾಟ್ ಸರ್ವೈವ್. ಸೊ ಮನುಷ್ಯ ಸಮುದ್ರ ನೀರು ಕುಡಿಯೋಕ್ಕೆ ಆಗಲ್ಲ. ಯಾ, ಸೊ ಇಟ್ಸ್ ಅ ಸ್ಪೆಷಲ್ ಮೆಷಿನ್. ಅದು ಸೋಲಾರ್ ಪ್ಯಾನಲಿಂದ ಎಲೆಕ್ಟ್ರಿಸಿಟಿ ಬರ್ತಾ ಇತ್ತು. ಥ್ರೂ ದ್ಯಾಟ್ ಅದು ಮೆಷಿನ್ ಡಿಸಾಲಿನೇಟ್ ಮಾಡ್ತಾ ಇತ್ತು. ಸೊ ಸಮುದ್ರ ನೀರು ತಗೊಂಡು ಸಿಹಿ ನೀರು ಮಾಡ್ತಾ ಇತ್ತು. ಹಲೋ, ಮೊಟ್ಟ ಮೊದಲ ಅನನ್ಯವರಿಗೆ ಕಂಗ್ರ್ಯಾಚುಲೇಷನ್ಸು. ನನ್ನ ಹೆಸರು ಕೆಂಬಾವಿ ಮಠ್ ಅಂತ, VF. ನಾನು ಫಿಲ್ಮ್ ಮೇಕರು. ಮೊಟ್ಟ ಮೊದಲು ನಿಮ್ಮ ಅಜ್ಜವ್ರನ್ನ ಶಾನ್ ಹುಸೇನಲ್ಲಿ ಫೋಟೋ ತೆಗೆದಿದ್ದು ನಾನೇ, VSNA ಪ್ರೋಗ್ರಾಮ್ನಲ್ಲಿ. ಆಮೇಲೆ ಇಂಗ್ಲೆಂಡ್ನಲ್ಲಿ ಕನ್ನಡ ಕ್ಲಬ್ಗೆ ನಾನು 98ನಲ್ಲಿ ಬಂದಿದ್ದೆ. ಆವಾಗ ನಮಗೆ ಇಲ್ಲಿ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ರಾಜಾ ಶೆಟ್ಟಿಯವರು ನಾನು ಇನ್ವೈಟ್ ಮಾಡಿದರು. ನಿಮ್ಮ ಹಾಗೆ ಅಡ್ವೆಂಚರ್ಸ್ ಥರ ಅಲ್ಲಿ ಭಾಷಣವನ್ನು ಮಾಡಿದ್ದೆ ನಾನು. ಅದೇ ಥರ ನಾನು ಯೋಚನೆಯನ್ನು ಮಾಡ್ತಾ ಇದ್ದೇನೆ ನಿಮ್ಮ ಬಗ್ಗೆ ಡಾಕ್ಯುಮೆಂಟ್ರಿ ಫಿಲ್ಮ್ ಅಥವಾ ಈ ಥರ ಸಾಕ್ಷ್ಯಚಿತ್ರ ಮಾಡಬೇಕಂತ. ಸಾಕ್ಷ್ಯಚಿತ್ರವನ್ನು ಪಿಟೀಲ್ ಚೌಡರಿಯವ್ರ ಬಗ್ಗೆ ನಾನು ಡಾಕ್ಯುಮೆಂಟ್ರಿ ಮಾಡಿ ಆಗಿದೆ ಅದು. ಅದೇ ರೀತಿ ನಾನು ಡಾಕ್ಟರ್ ರಾಜ್ಕುಮಾರ್ ಇಂಟರ್ವ್ಯೂ ಮಾಡಿ ಪಾಲ್ಕೆ ಅವ್ರು ಬಂದಾಗೆಲ್ಲ ನಾನು ಮಾಡಿದ್ದೀನಿ ಇದೇ ಥರ ಫಿಲ್ಮ್ಗಳಲ್ಲಿ. ಮತ್ತು ನಾನು ಕೆನಡಾದಲ್ಲಿ ಟೊರೊಂಟೊದಲ್ಲಿದ್ದೀನಿ, ಅಲ್ಲಿ ಡೈರೆಕ್ಟರ್ ಗಿಲ್ಡ್ ಆಫ್ ಕೆನಡಾದ ಮೆಂಬರ್ನೂ ಆಗಿದ್ದೆ ನಾನು. ಆಮೇಲೆ ಕೆನಡಾದಲ್ಲಿ ಟೊರೊಂಟೊ ಮೇಯರ್ ನಾನು ಸ್ಪರ್ಧೆ ಮಾಡಿದ್ದೆ. ನಿಮ್ಮ ಥರ ಅಡ್ವೆಂಚರ್ಸ್ನ ಪ್ರಯತ್ನ ಮಾಡಿ ಮುಂದಿನ ಜನ್ರೇಷನ್ಗೆ ಒಂದು ಹಾದಿ ಇದನ್ನು ಮಾಡೋಣ ಅಂತ. ಆದ್ದರಿಂದ ನನ್ನ ರಿಕ್ವೆಸ್ಟ್ ಇಷ್ಟೇ, ನೀವು ಡಾಕ್ಯುಮೆಂಟ್ರಿ ಫಿಲ್ಮ್ನಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೂತ್ಕೊಂಡು ಮಾತಾಡಿ ಒಂದು ಮಾಡೋಣ ಸಾಕ್ಷ್ಯಚಿತ್ರವನ್ನು ಅಂತ ನನ್ನ ಯೋಚನೆ. ಈಗ ಮುಂದಿನ ಕಾರ್ಯಕ್ರಮ ಅವಕಾಶಕ್ಕಾಗಿ ಅನನ್ಯ ಅವರಿಗೆ ಸನ್ಮಾನ.